ತಾಲೂಕಿನ ಬರಗಿ ಗ್ರಾಮದಲ್ಲಿ ಪಂಚಾಯತ್ ಅನುಮತಿಯ ಮೇರೆಗೆ ಡಿಜಿಟಲ್ ಪ್ರಾಪರ್ಟಿ ಯುಐಡಿ ನಂಬರ್ ಪ್ಲೇಟ್ ಅನ್ನು ಅಳವಡಿಸುವ ಕಾರ್ಯವನ್ನ ನಡೆಸಲಾಯಿತು. ಇದರಿಂದಾಗಿ ಸರ್ಕಾರ ಹಾಗೂ ಕುಟುಂಬಗಳ ನಡುವೆ ಕೊಂಡಿ ಬೆಸೆದಂತಾಗುತ್ತೆ. ಯಾವುದೇ ರೀತಿ ಸೌಲಭ್ಯಗಳನ್ನ ಕೂಡ ಇದರಿಂದ ಪಡೆಯಬಹುದಾಗಿದೆ. ಮತ್ತು ಈಗ ಅದನ್ನು ಕಾರ್ಡ್ ಅಳವಡಿಸೋದ್ರಿಂದ ಮನೆಗೆ ಆಗಲಿ ಮತ್ತು ಒಂದು ಊರಿಗೆ ಆಗಲಿ ಒಂದು ಯಾವುದಕ್ಕೂ ಒಂದು ಏನೋ ನಮಗೆ ಮಾಹಿತಿ ಬೇಕಾತಂದ್ರೆ ಆಗಿಂದಾಗ ಸಿಗುವಂಥ ಒಂದು ವಿಳಾಸ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಪ್ರತಿಯೊಬ್ಬರು ಎಲ್ಲರೂ ತಮ್ಮ ಮನೆಗೆ ಆ ಕಾರ್ಡ್ಗಳನ್ನು ಅಳವಡಿಸ್ಕೊಳ್ಬೇಕು. ಅದರಿಂದ ನಮಗೆ ಎಲ್ಲ ಥರ ಸೌಲಭ್ಯಗಳನ್ನು ಸಿಗ್ತಾವೆ. ಮತ್ತು ಏನೋ ಒಂದು ಎಮರ್ಜೆನ್ಸಿ ಅಂಥದ್ದು ಏನೋ ಬಂದರೂ ಆಂಬ್ಯುಲೆನ್ಸ್ದ ಆಗಲಿ ಮತ್ತೊಂದು ಯಾವ್ದಾರ ಒಂದಾಗಲಿ ಒಂದು ಸ್ಟೇಷನ್ದನ ಆಗಲಿ ಯಾವುದಕ್ಕೂ ಒಂದು ನಮ್ಮ ವಿಳಾಸವನ್ನು ತಾವಾಗೇ ಗುರುತಿಸ್ಕೊಂಡು ನಮ್ಮ ಮನೆ ಬಾಗಿಲು ಮಟ್ಟ ಬರುವಂಥ ಸವಲತ್ತು ಸರ್ಕಾರ ಮಾಡಿಕೊಟ್ಟೈತಿ. ಈ ಕಾರ್ಡನ್ನ ಭೀಮಶಿ ಫೌಂಡೇಶನ್ ಯತ್ನಾಳ್ ಇವರು ಸರ್ಕಾರದ ಅನುಮೋದಿತ ಮೇರೆಗೆ ಅಳವಡಿಸುತ್ತಿದ್ದಾರೆ. ಸರ್ಕಾರದಿಂದ ಯಾವುದೇ ಸೇವಾ ಶುಲ್ಕ ಇಲ್ಲ. ಜನರಿಂದ ಕೇವಲ 150 ರೂಪಾಯಿ ಪಡೆಯಲಾಗುತ್ತೆ. ಯಾವುದೇ ಸೋರಿಕೆಯಾಗದಂತೆ ಸೂಕ್ತ ಕ್ರಮವನ್ನ ವಹಿಸಲಾಗಿದೆ. ಈಗಾಗಲೇ ಬರಗಿ ಗ್ರಾಮದ 156 ಮನೆಗಳಿಗೆ ಅಳವಡಿಸಲಾಗಿದೆ. ಸಾರ್ವಜನಿಕರಿಗೆ ಹಾಗೂ ಸರ್ಕಾರಕ್ಕೆ ಸಂಬಂಧ ಬೆರೆಯುವಂಥ ಕೆಲಸ ಸರ್ ಇದು. ಜನಗಳಿಗೆ ಏನು ತೊಂದರೆಗಳಿವೆ, ಏನು ಸಿಗ್ತಾ ಇದೆ, ಏನು ಸಿಗ್ತಾ ಇಲ್ಲ, ಅದನ್ನು ನಾವು ಸರ್ವೆ ಮಾಡಿ ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ ಸರ್. ಇದರಿಂದ ಜನಕ್ಕೆ ನಿಖರವಾದ ವಿಳಾಸ ಸಿಗುತ್ತೆ ರೀ. ಯಾವುದೇ ತುರ್ತು ಸೇವೆಗಳ ಸಹಾಯವಾಣಿ ಇದರಲ್ಲಿ ಸಿಗುತ್ತೆ ಸರ್. ಈಗ ಎಷ್ಟು ಅಳವಡಿಸಿದ್ ಮಾಡಿರಿ ಸರ್ ಇಲ್ಲೆಲ್ಲ? ಸರ್ ಬರೀ ಗ್ರಾಮ ಪಂಚಾಯತಿ ಒಳಗೆ ಸುಮಾರು ಈಗ 156 ಕಾರ್ಡ್ ಆಗಿದೆ ಸರ್. ಅಂದರೆ ಇದೇ ಒಂದು ಪಂಚಾಯತ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಸರ್? ಮುಧೋಳ ತಾಲೂಕಿನ 23 ಪಂಚಾಯತಿಗಳು ಸರ್. ಇದರಿಂದ ಸರ್ಕಾರಕ್ಕೆ ನಿಖರ ಜನಗಣತಿ, ಪ್ರಾಪರ್ಟಿ ಟ್ಯಾಕ್ಸ್ ವಸೂಲಿ, ತ್ಯಾಜ್ಯ ನಿರ್ವಹಣೆ, ನೀರು, ವಿದ್ಯುತ್, ಒಳಚರಂಡಿ ಸೇವೆಗಳ ನಿರ್ವಹಣೆ, ಶಾಶ್ವತ ಡಿಜಿಟಲ್ ದಾಖಲೆ, ನಗರಾಭಿವೃದ್ಧಿ ಯೋಜನೆಗಳಿಗೆ ನಿಖರ ಮಾಹಿತಿ ಲಭ್ಯವಾಗುತ್ತೆ. ಆಲ್ರೆಡಿ ನಮ್ಮ ಊರಲ್ಲಿ ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸರಿ. ಒಳ್ಳೆ ಏನು ಈ ಕಾರ್ಡಿನ ಉಪಯೋಗ ಅಂತ ಹೇಳ್ತಿದ್ದಾರೆ ಸರಿ. ನಾವು ಎಲ್ಲ ಪಂಚಾಯತಿ ವತಿಯಿಂದ ಚಲೋ ಐತಿ ಹಿಂಗತ್ ಹೇಳಿರಿ ಸರಿ. ಈ ಡಿಜಿಟಲ್ ID ಇರ್ತಕ್ಕಂಥ ಈ ಒಂದು ವಿಷಯದಲ್ಲಿ ಸರ್ಕಾರಿ ಸಂಸ್ಥೆಯಿಂದ ಆಗ್ತಕ್ಕಂಥ ಎಲ್ಲ ವಿಷಯಗಳು ಪ್ರತಿ ಹಳ್ಳಿಯ ಗ್ರಾಮಸ್ಥರಿಗೂ ಕೂಡ ಗಮನಕ್ಕೆ ಬರುತ್ತೆ. ಆಮೇಲೆ ಇದರಿಂದ ನಮ್ಮ ವ್ಯವಹಾರಗಳನ್ನು ಕೂಡ ಸುಲಲಿತವಾಗಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇದರ ಜೊತೆಗೆ ಇನ್ನೂ ಏನಪ್ಪ ಅಂದರೆ ನಮ್ಮದು ನಿಖರವಾದಂಥ GPS ಲೊಕೇಶನ್ ಸಿಗೋದ್ರಿಂದ ನಾವು ಯಾರಿಗಾದರೂ ನಮ್ಮ ಇರುವಿಕೆಯನ್ನು ಕಳಿಸ್ಕೊಡ್ಬೋದಾಗಿದ್ದರೆ ಒಂದು QR ಕೋಡ್ ಸ್ಕ್ಯಾನ್ ಮಾಡಿ ಕಳಿಸ್ಕೊಡೋದ್ರಿಂದ ಸರಿಯಾದ ಮಾಹಿತಿಯನ್ನು ನಾವು ಕಳಿಸ್ಕೊಟ್ಟಂತಾಗುತ್ತೆ. ಆಮೇಲೆ ಮುಂಬರುವ ದಿನಗಳಲ್ಲಿ ಇದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಉತ್ತಾರಬತ್ತು, ಆಮೇಲೆ ನಮ್ಮ ಹಕ್ಕುಪತ್ರಗಳು, EC ಇವನ್ನೆಲ್ಲನೂ ಅಪ್ಲೋಡ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇವರು ಹೊಂದಿದ್ದಾರೆ. ಅದಕ್ಕೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತ ಪರಿಗಣಿಸಿ ನಾವು ಇವ್ರ ಕಡೆಯಿಂದ ಒಂದು ಡಿಜಿಟಲ್ ಕಾರ್ಡನ್ನು ಮನೆಗೆ ಹಾಕಿಸ್ತಾ ಇದ್ದೀವಿ. ಧನ್ಯವಾದ. ಇದರಿಂದ ಮನೆ ಮಾಲೀಕರಿಗೆ ನಿಖರ ವಿಳಾಸ, ಗುರುತು, ತುರ್ತು ಸೇವೆಗಳು ತ್ವರಿತವಾಗಿ ತಲುಪುವುದು, ಸರ್ಕಾರಿ ಯೋಜನೆ ಹಾಗೂ ಸಬ್ಸಿಡಿ ಲಾಭ, ಆಸ್ತಿ ಮಾಲೀಕತ್ವದ ಭದ್ರತೆ, ಆಸ್ತಿ ಅಥವಾ ವ್ಯಾಪಾರದ ಮೌಲ್ಯ ಹೆಚ್ಚಳ, ಶಾಶ್ವತ ಹಾಗೂ ಡಿಜಿಟಲ್ ಗುರುತು ಸಿಗುತ್ತೆ. ಗ್ರಾಮಸ್ಥರು ಕೂಡ ಈ ಕಾರ್ಡ್ ಬಗ್ಗೆ ಉತ್ತಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಗೂ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮನೆ ಮನೆಗೆ ಈ ಕಾರ್ಡ್ ಅನ್ನು ಅಳವಡಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯಗಳು ಈ ಕಾರ್ಡ್ನಿಂದ ಸಿಗುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗ್ತಿದೆ. ರನ್ ಟಿವಿ ನ್ಯೂಸ್, ಮುಧೋಳ. PUC ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ PU ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. IITN, NITಯ ಬೋಧಕರು, JEE, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, KCET ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ JEE, ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ.
ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.